ಆ ಜಗತ್ ನಡ್ಸಂತ ದೇವ್ರ ಮೇಲೆ ಅನ್ಯಾಯ ಆತಂದ್ರ ಇನ್ನು ಪ್ರಜಾ ಸುಖಿ ಇರಕ್ ಹೆಂಗ್ ಸಾಧ್ಯತಿ? ಅದಕ್ಕೆ ನಾವೆಲ್ಲ ಸುಖಿಯಾಗಿರ್ಬೇಕಂದ್ರ ದೇವ್ರ ಸ್ವರೂಪ ಇರ್ತಕ್ಕಂಥ ರೈತರಿಗೆ ನಾವೆಲ್ಲರೂ ಸಹಕಾರ ಕೊಡ್ಬೇಕು. ರೈತ ಆದಷ್ಟು ಸರ್ಕಾರ ಅವ್ರಿಗೆ ಸ್ಪಂದನೆ ನೀಡಿ ಈ ಕಾರ್ಯದ ಯಶಸ್ವಿ. ರೈತರ ಹೋರಾಟ ಮಾಡಕತ್ತಾರೆ. ನೀವೆಲ್ಲ ರೈತರ ಹೆಂಡ್ರ, ರೈತರ ಮಕ್ಕಳ, ರೈತರ ಸ್ವಸ್ಥರದಲ್ಲೂ ರೈತರಿಗೆ ವಿಜಯ ಸಿಗ್ಬೇಕು ಅನ್ಸತಿಲ್ಲ. ಬರೀ ಅಂದ್ರ ಆಗಂಗಿಲ್ಲ. ಬರೀ ಅನ್ನ ರೊಟ್ಟಿ ಚಪಾತಿ ಹೋಳಿಗೆ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ. ಕೆಲಸ ಮಾಡಿದಾಗನ ಹೊಟ್ಟೆ ತುಂಬತೈತಿ. ಮಾತಾಜಿ ಕಾಯಿ ಅಂತಾರೆ ದುಡ್ದವ್ರಿಗೆ ಪಗಾರ ಸಿಗ್ತೈತಿ. ಇವತ್ತ ವಿಜಯ್ ಸಿಗಬೇಕನ್ನೋ ಭಾವನೆ ಇಟ್ಕೊಂಡ ಮಧ್ಯಾಹ್ನ ಸತ್ರದೊಳಗೆ ಸಾಮಾಜಿಕ ಸಮಯಕ್ಕಿಂತ ಮೊದಲ 108 ಸಲ ಜಪ ಮಾಡ್ತೈತಿ. ಇದರ ಸಲುವಾಗಿ ರೈತರದ ಕಾರ್ಯ ಸಿದ್ಧಿ ಆಗಲಿ, ಅವ್ರಿಗೆ ಬೆಂಬಲ ಬೆಲೆ ಸಿಗಲಿ. ರೈತರು ಸುಖಿ ಆಗಿದ್ರೇನ ದೇಶ ಸುಖಿ ಇರಕ್ಕೆ ಸಾಧ್ಯ ಐತಿ. ಬರೀ 27 ರೂಪಾಯಿ ಇದ್ದಾಗ 3000 ಕೊಟ್ಟಾರ. ಇದಕ್ಕೆ ಸಕ್ಕರೆಗೆ 27 ರೂಪಾಯಿ ಐತಿ 1 ಕಿಲೋ. ಅವಾಗ ನಿಮ್ಗೆ ಇದು ಕೊಟ್ಟಾರ 1 ಟನ್ನಿಗೆ 3000 ಕೊಟ್ಟಾರ. ಈಗ ಸಕ್ಕರೆ ಹೆಂಗತಿ 41-42 ರೂಪಾಯಿ ಐತಿ. ಮತ್ತೀಗ ಆ ಲೆಕ್ಕ ಎಷ್ಟು ಕೊಡ್ಬೇಕು? ಕಮ್ಮಿ 45 ರೂಪಾಯಿ ಕೊಡ್ಬೇಕೈತಿ. 27 ಇದ್ದಾಗ 30 ಕೊಟ್ಟಾರ ಅಂದ್ರೆ ಕಲ್ಗೊಂಡ ಹೇಳ್ತಿದ್ನಿ ಮನೆ ಹೇಳ್ತಿದ ಕಸಪ್ಪ. 27 ರೂಪಾಯಿ ಸಕ್ಕರೆ ಇತ್ತು, ಅವಾಗ ನಿಮ್ಗ 3000 ರೂಪಾಯಿ ಕೊಟ್ಟಾರ ಟನ್ನಿ. ಈಗ 41-42 ರೂಪಾಯಿ ಸಕ್ಕರೆ ರೇಟ್ ಐತಿ. ಆ ರೇಟ್ ಪ್ರಕಾರ ನೋಡ್ರ 45 ರೂಪಾಯಿ ಕೊಡ್ಬೇಕು ನಿಮ್ಗೆ. ಅಂದ್ರೆ 4500 ರೂಪಾಯಿ ಕೊಡ್ಬೇಕು. ಅಷ್ಟ ಆಗ್ಬೇಕು. ಈಗ ಅಷ್ಟೇನ್ ಕೇಳಾತಿಲ್ ರೈತರು, ಬರೀ 3500 ಕೇಳಾಕತ್ತಾರ. ಇದೇನ ಅವ್ರಿಗೆ ದೊಡ್ಡದಲ್ಲ. ರೈತರು ಬದುಕಬೇಕು, ರೈತರ ಮೇಲೆ ನಮ್ದೆಲ್ಲ ಐತಿ, ರೈತರ ನಮ್ ಜೀವನ ಅಂತೆಲ್ಲ ಹೇಳ್ತಾರ ಭಾಷಣದಾಗ. ಇವತ್ತು ರೈತರಿಗೆ ಬೆಂಬಲ ಬೆಲೆ ಕೊಟ್ರೆ ಇಡೀ ನಾಡನ ಸುಖಿಯಾಗಿರ್ತಿತ್ತು. ಇವತ್ತು ರೈತರು ಬೀದಿಗೆ ಬಂದಾರ. 5-6 ದಿವಸ ರೋಡ್ ಮ್ಯಾಗ ಕೂತವ್ರ ಸತ್ಯಾಗ್ರಹ ಮಾಡತ್ತಾರ. ಇನ್ನೂ ತನಕ ಸರ್ಕಾರದವ್ರು ಎಚ್ಚರಿಲ್ಲ. ಈ ಫ್ಯಾಕ್ಟ್ರಿ ಅವ್ರು ಬಂದು ಯಾತನ್ನ ಹೇಳಿಕೆ ಕೊಟ್ಟ, ನಾವ್ ಏನಿಲ್ಲಪ್ಪ, ನೀವೆಲ್ಲ ಸಂಬಂಧ ಇದು ಒಂದ್ಕೊಂದು ಹೊಂದ್ಕೊಂಡು ಹೋಗ್ಬೇಕು, ನಿಮ್ದು ಏನ್ ಅಪೇಕ್ಷೆ ಆಯ್ತು ನಾವು ಮಾಡ್ತೀವಿ. ನಮಗ 3600-800 ಕೊಡಕ್ಕಾಗ್ಲಿಕ್ಕನು 3500 ಕೊಟ್ಟ ನಿಮಗ್ ನಾವು ಸಾಥ್ ಕೊಡ್ತೀವಿ. ನೀವಿದ್ರೆ ನಮ್ ಫ್ಯಾಕ್ಟ್ರಿ ನಡೀತಾವು, ನೀವಿದ್ರೆ ಜಗತ್ತು ಬದುಕ್ತತಿ, ನೀವಿದ್ರೆ ಹೊಟ್ಟೆ ನಾವು ಅನ್ನ ತಿಂತೀವಿ. ಬಂಗಾರ ಮುತ್ತ ರತ್ನ ವಜ್ರ ವೈಡೂರ್ಯದಿಂದ ಯಾರು ಬದುಕಿಲ್ಲ ಭೂಮಿ ತಿಲ್ ಮ್ಯಾಗ. ಎಲ್ಲಾರು ಬದುಕ್ಬೇಕಾದ್ರೆ ಅನ್ನನೇ ಬೇಕು. ಹಣ್ಣು ಕೊಡ್ತಕ್ಕಂಥ ಅನ್ನದ ಆತ ಮೇಲೆ ಅಣ್ಣೇ ಆದಾಗ ಇನ್ ಯಾರ ಕಡೆ ನ್ಯಾಯ ಕೇಳುವುದ? ಅದಕ್ಕ ಭಗವಂತಗೆ ನಾವು ಪ್ರಾರ್ಥನಾ ಮಾಡತ್ತಿದ್ವು. ಮಹಾವೀರ್ ಭಗವಾನ್ ಇರ್ಲಿ, ಆದಿನಾಥ್ ಭಗವಾನ್ ಇರ್ಲಿ. ಆದಿನಾಥ್ ಭಗವಾನ್ ಜಗತ್ ಸಂದೇಶ ಕೊಟ್ಟಾರ, ಕೃಷಿ ಬನು ಯಾ ಕೃಷಿಕರು ಅಂತ ಶ್ರೇಷ್ಠ ಸಂಸ್ಕೃತಿಗಳು ನಾವು ಭಾರತ ಜನ ತಗೊಂಡಿವಿ. ಆದಷ್ಟು ಬೇಗ ರೈತರಿಗೆ ಜಯ ಸಿಗಲಿ, ಆ ಸತ್ಯಾಗ್ರಹ ಆದಷ್ಟು ಲಘು ನಿಲ್ಲಿ, ಮತ್ ಬೆಂಬಲ ಬೆಲೆ ಸಿಕ್ಕ ಇಡೀ ರೈತಾಪಿ ಕುಟುಂಬ ಎಲ್ಲ ಸುಖಿ ಆಗ್ಲಿ ಅಂತಕ್ಕಂಥ ಭಾವನೆ ನಾವು ವ್ಯಕ್ತ ಮಾಡೋನು. ಆ ಉದ್ದೇಶ ಇಟ್ಕೊಂಡ ಇವತ್ತ ಜಪ್ ಅನುಷ್ಠಾನ ಮಾಡುವುದು. ಯಾವ ಜಪ್ ಅನುಷ್ಠಾನ? ರೈತರಿಗೆ ಬೆಂಬಲ ಬೆಲೆ ಸರ್ಕಾರದಿಂದ ಅಥವಾ ಯಾರ ಏನಂತಾರೆ ಫ್ಯಾಕ್ಟ್ರಿ ಮಾಲಕರು ಇರ್ಬೋದು, ಇರ್ಲಿಕ್ಕಂದ್ರ ಸಕ್ಕರೆ ಸಚಿವ ಇರ್ತಾರ, ಅವ್ರಿಗೆಲ್ಲ ಕೂಡಿ ಮೀಟಿಂಗ್ ಮಾಡಿ ಸರ್ಕಾರದಿಂದ ಒಂದ್ ಸ್ವಲ್ಪ ಸಹಾಯ ಮಾಡಿ ಫ್ಯಾಕ್ಟ್ರಿ ಅವ್ರಿಗೆ ತಗೊಂಡ ಎಲ್ಲಾರು ಕೂಡಿ ಸೇರಿಸಿ ಇದೊಂದು ಕಾರ್ಯ ಸಿದ್ಧಿ ಆಗುವಂತ ಪ್ರಯತ್ನ ಅವ್ರು ಮಾಡ್ಬೇಕು. ಯಾಕಂದ್ರ ಆ ಹಸಿರು ಶಾಲ್ ಹಾಕಿ ಹಸಿರು ಈ ಭೂಮಿಯನ್ನ ಹಸಿರು ಸೀರೆ ಉಣಿಸಿ ಯಾರ ಭೂಮಿ ತಾಯಿ ಕಿಮ್ಮತ್ತು, ಭೂಮಿ ತಾಯಿನ ದೇವ್ರ, ಭಾರತ ಮಾತಾನ ದೇವ್ರ, ಕನ್ನಡಾಮೆ ದೇವ್ರ ಅಂತ ಪೂಜಾ ಮಾಡ್ತಾರ. ಅಂತ ರೈತರಿಗೆ ಅನ್ಯಾಯ ಆದಾಗ ನಾವು ಮುಂದೆ ಬರ್ಲಿಕ್ಕಂದ್ರ ನಾವೆಂತ ಪ್ರಜೆಗಳು, ಎಂತ ನಾಗರಿಕರು, ನಮ್ಮಲ್ಲಿ ನಾಗರಿಕತೆ ಇಲ್ತಕ್ಕಂಥದ್ದು ಪಾಪ ಉದಯಕ್ಕೆ ಬಂದದ. ಅದಕ್ಕಂಥದ್ದು ಆಗ್ಬಾರ್ದು. ಆದಷ್ಟು ಇವತ್ತು ನಿರ್ಣಯ ಆಗ್ಬೇಕು. ಎಲ್ಲಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವ್ದು ಭೇದ ಭಾವ ಇರ್ಲಾರ್ದ ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡತ್ತೇರಿ. ನನಗಂತೂ ವಿಶ್ವಾಸ ಐತಿ 100% ಇದ್ರಾಗ ರೈತರಿಗೆ ಜಯ ಸಿಗ್ತೈತಿ. ರೈತರು ಬಲಿಷ್ಠಾಗಿ ಆಗಬೇಕು ಅಂದಾಗನ ನಮ್ಮ ಭವಿಷ್ಯದ ಪರಿಸ್ಥಿತಿ ಉಂಟಾಗಿ ಗೊತ್ತೈತಿ. ಹಿಂದಕ್ಕೆ ನಾವು ನೋಡ್ತಿದೀವಿ, ಈ ರೈತರ ಹೊಲ್ದಾಗ ಕೆಲಸ ಮಾಡ್ಸಕ್ ಆಳಿಲ್ಲ. ಅವಾಗೆಲ್ಲ ಸರ್ಕಾರ ನಾವು ಬರ್ತೀವಿ ಅಂತ ಈಗ ಅವ್ರ ಕೈ ಮುಗಿ ಪಾಳೆ ಬಂದೈತಿ. ಆಳುಗಳಿಗೆ ರೈತರ ಕೈ ಮುಗಿ ಪಾಳೆ ಬಂದೈತಿ. ಗೊಬ್ಬರ ನೋಡ್ರಿ 1200, 1600, 2000 ಒಂದ್ ಚೀರಿಗೆ ಗೊಬ್ಬರ. ಮತ್ ಖರ್ಚಲ್ಲಿ ಎಲ್ಲಿ ಮಕ್ಳು ನಡಿಬೇಕು, ಶಾಲೆ ಹೆಂಗ್ ನಡಿಬೇಕು, ಅವ್ರ ಜೀವನ ನಡಿಬೇಕು, ಇದೆಲ್ಲ ವಿಚಾರ ಇದ್ ಮಾಡ್ಕೋತಾನ ಇಡೀ ಜಗತ್ತು ನಡ್ಸಕತ್ತಾರ. ಆ ಜಗತ್ ನಡ್ಸಂತ ದೇವ್ರ ಮೇಲೆ ಅನ್ಯಾಯ ಆತಂದ್ರ
ಇನ್ನು ಪ್ರಜಾ ಸುಖಿ ಇರಕ್ ಹೆಂಗ್ ಸಾಧ್ಯತಿ? ಅದಕ್ಕೆ ನಾವೆಲ್ಲ ಸುಖಿಯಾಗಿರ್ಬೇಕಂದ್ರ ದೇವರ ಸ್ವರೂಪ ಇರ್ತಕ್ಕಂಥ ರೈತರಿಗೆ ನಾವೆಲ್ಲರೂ ಸಹಕಾರ ಕೊಡ್ಬೇಕು. ರೈತ ಆದಷ್ಟು ಸರ್ಕಾರ ಅವ್ರಿಗೆ ಸ್ಪಂದನೆ ನೀಡಿ ಈ ಕಾರ್ಯದ ಯಶಸ್ವಿಯಾಗ. ಜೈ ಬಲೋ ಮಹಾವೀರ್ ಭಗವಾನ್ ಕಿ, ಅಹಿಂಸಾ ಪರಮೋ ಧರ್ಮ की, जय जवान जय जवान